ಈಗ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅಸೆಂಬ್ಲಿ ಎಲೆಕ್ಷನ್ಗೂ ಗ್ಯಾಪ್ ಇದ್ದಿದ್ದು ಒಂದು 10 ತಿಂಗಳು. 10 ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ 60 ಲಕ್ಷ 70 ಲಕ್ಷ ಮತದಾರರು ಹೆಂಗೆ ಇಲ್ಲಿಂದ ಉದ್ಭವ ಆಗ್ತಾರೆ? ಅದು ಅನುಮಾನಕ್ಕೆ ಎಡೆ ಕೊಡುತ್ತಾ ಎಡೆ ಕೊಡೋದಿಲ್ವಾ? ನೀವೇ ಹೇಳಿ. ಆ ಅನುಮಾನದ ಮೇಲೆ ಅವರು ಅದನ್ನು ಆಳವಾಗಿ ಅದ್ರ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ತನಿಖೆನ ಅಥವಾ ಅವರು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂತಿಮವಾಗಿ ಏನು ಸರಿ ಅಂತಕ್ಕಂಥದ್ದು ಮನದಟ್ಟಾಗ್ತದೆ ಅದನ್ನು ನಿಮಗೆಲ್ಲ ತಿಳಿಸೋಣ. ಆಮೇಲೆ ಸುರ್ಜೇವಾಲಾಗೆ ಸೆಕ್ರೆಟರಿಗಳನ್ನ ಅಧಿಕಾರಿಗಳನ್ನ ಕರೆದು ಮಾತಾಡುವಂತ ಒಂದು ಎಲಿಜಿಬಿಲಿಟಿ ಏನಾರ ಇದೆಯಾ ಸರ್? ಅವರು ಪಕ್ಷದ ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬೋದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ನೋಡಿ, ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ DCM ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದೂ ಭಾಗಿಯಾಗಲಿಲ್ಲ. ನಡವಳಿಕೆಯಲ್ಲಿ ಏನೂ ಭಾಗಿಯಾಗಲಿಲ್ಲ. ಅವರು ಅಲ್ಲಿನೇ ಅಲ್ಲಿನೇ ಉಳಿದಿದ್ದರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ದರಿಂದ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ದರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಶಾಸಕರು ಸಚಿವರ ಒಂದು ಸಭೆಯಿಂದಾಗಿ ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಅಧಿಕ ಮಾಹಿತಿಗಳನ್ನ ಪಡ್ಕೊಂಡ್ರು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವ್ರನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ಶಾಸಕರ ಜೊತೆ ಸಭೆ ಆದ್ಮೇಲೆ 50 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಿಎಂ. ನೋಡಿ, ನಿಮ್ದು ಅದೇ ತಪ್ಪು. ನಿಮ್ಗೆ ಅದೇ ತಪ್ಪು. ಸುಮಾರು ಇವ್ರು ಬರೋದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ಪತ್ರ ಬರೆದಿದ್ರು. ಈಗ ಪತ್ರ ಬರೆದ ಹಿನ್ನೆಲೆಯಲ್ಲಿ ಯಾರೂ ಕೂಡ ಪ್ರಪೋಸಲ್ ಕೊಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳೇ ಸಹಿ ಮಾಡಿ ಮತ್ತೆ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ಪತ್ರ ಬರೆದು 31ನೇ ತಾರೀಕು ಒಳಗಡೆ ನೀವು ನಿಮಗೆ ಯಾವ ಕಾಮಗಾರಿ ಬಗ್ಗೆ ಪಟ್ಟಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಇದು ಪ್ರಕ್ರಿಯೆ ಅವ್ರು ಬಂದ ಮೇಲೆ ಪ್ರಾರಂಭ ಆಗಿದ್ದು ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದ. ಚರ್ಚೆ ಮಾಡೋರಿಗೆ ನಾವು ನೋಡಪ್ಪ, ಚರ್ಚೆ ಮಾಡ್ತಕ್ಕಂಥವ್ರು ಅವರವರ ಒಂದು ಆ್ಯಂಗಲಲ್ಲಿ ಅವರವರು ಚರ್ಚೆ ಮಾಡ್ಕೋತಾರೆ. ಅದ್ರದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಾಸ್ತವ ಸ್ಥಿತಿ ಏನಂದರೆ, ಸುರ್ಜೇವಾಲಾ ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶಾಸಕರುಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಕಚೇರಿಗಳಿಂದ ಮಾಹಿತಿ ಹೋಗಿತ್ತು, ಪ್ರಪೋಸಲ್ ಕೊಡಿ ಅಂತ. ಕೊಟ್ಟಿಲ್ಲ ಇನ್ನೂ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅಂತಿಮವಾಗಿ ಗಡುವನ್ನು ಕೊಟ್ಟು 31 ಒಳಗಡೆ ಕೊಡಿ ಅಂತ ಕೇಳಿದ್ದಾರೆ. ಅದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಈ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಆಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.